ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 22 ಆಗಸ್ಟ್ ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ RRB NTPC ಪರೀಕ್ಷೆ ವಿಶ್ಲೇಷಣೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಮೇ 2025ರಲ್ಲಿ ಭಾರತದಲ್ಲಿ ಪ್ರಾರಂಭಿಸಲಾದ ಹೆಚ್ಚಿನ ರೆಸಲ್ಯೂಷನ್ ಹವಾಮಾನ ಮುನ್ಸೂಚನಾ ವ್ಯವಸ್ಥೆಯ ಹೆಸರೇನು ಅಂತ ಕೇಳಿದ್ದಾನೆ. ಸೊ ಈ ಕ್ವಶನ್ ಏನಿದೆ ಅಲ್ವಾ, ಈ ಕ್ವಶನ್ ರಿಪೀಟೆಡ್ ಕ್ವಶನ್ ಆಗಿದೆ. ಇದು 3ನೇ ಸರಿ ಬರ್ತಕ್ಕಂಥ ಕ್ವಶನ್ ಆಗಿದೆ. ಸೊ ಆಪ್ಷನ್ ಏನಿದಾವೆ, ಆಪ್ಷನ್ ಎ ಭಾರತದ ಹವಾಮಾನ ಮಾದರಿ, ಆಪ್ಷನ್ ಬಿ ಭಾರತ ಮುನ್ಸೂಚನೆ ವ್ಯವಸ್ಥೆ, ಆಪ್ಷನ್ ಸಿ ಗ್ರಿಡ್ 6 ಮಾದರಿ, ಆಪ್ಷನ್ ಡಿ ಹೈಪರ್ ಅನಲೈಸಿಸ್ ಸಿಸ್ಟಮ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? BFS. ವಾಟ್ ಯು ಮೀನ್ ಬೈ BFS ಹೇಳ್ಬೋದಾ? ಭಾರತ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ, ಸರಿನಾ? ಸೊ ಭಾರತ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಅನ್ನ ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಏನಂತ ಹೇಳ್ತೀವಿ ಅಂದ್ರೆ ಭಾರತ ಮುನ್ಸೂಚನೆ ವ್ಯವಸ್ಥೆ ಅಂತ ಹೇಳ್ತೀವಿ, ಸರಿನಾ? ಸೊ ಮೇ 2025ರಲ್ಲಿ ಭಾರತದಲ್ಲಿ ಪ್ರಾರಂಭಿಸಲಾದ ಹೆಚ್ಚಿನ ರೆಸಲ್ಯೂಷನ್ ಹವಾಮಾನ ಮುನ್ಸೂಚನಾ ವ್ಯವಸ್ಥೆಯ ಹೆಸರೇನು ಅಂತ ನೋಡೋದಾದ್ರೆ ಈ ಭಾರತ್ ಮುನ್ಸೂಚನಾ ವ್ಯವಸ್ಥೆ ಅನ್ನೋದು, ಭಾರತ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಈ ಭಾರತ ಸರ್ಕಾರವು ಮೇ 26, 2025ರಂದು ಭಾರತ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ BFS ಅನ್ನು ಎಂಬ ಅತ್ಯಾಧುನಿಕ ಹೈಸ್ ರೆಸಲ್ಯೂಷನ್ ಹವಾಮಾನ ಮುನ್ಸೂಚನಾ ಮಾದರಿಯನ್ನು ಪ್ರಾರಂಭಿಸಿತು. ಇದನ್ನು ವಿಶ್ವದ ಅತ್ಯುನ್ನತ ರೆಸಲ್ಯೂಷನ್ 6 ಕಿಲೋಮೀಟರ್ ಇಂಟು 6 ಕಿಲೋಮೀಟರ್ ಗ್ರಿಡ್ ವ್ಯವಸ್ಥೆ ಎಂದು ಪರಿಗಣಿಸಲಾಗಿದೆ, ಸರಿನಾ? 6 ಕಿಲೋಮೀಟರ್ ಗ್ರಿಡ್. ಸೊ ಇದರ ರೆಸಲ್ಯೂಷನ್ ಎಷ್ಟಿದೆ ಅಂತ ಕೇಳಿದಾನೆ. ಒಂದು ಶಿಫ್ಟಲ್ಲಿ ರೆಸಲ್ಯೂಷನ್ ಕೇಳಿದಾನೆ, 2 ಶಿಫ್ಟಲ್ಲಿ ಅದರ ಹೆಸರು ಕೇಳಿದಾನೆ, ಮೀನ್ಸ್ BFS ಹೆಸರು ಕೇಳಿದಾನೆ. ಆ್ಯಂಡ್ ದೆನ್ ಈ ಮಾದರಿಯನ್ನು ಪುಣೆಯ ಭಾರತೀಯ ಉಷ್ಣವಲಯದ ಹವಾಮಾನಶಾಸ್ತ್ರ ಸಂಸ್ಥೆ IITM ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಮತ್ತು ಭೂ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಯಾವುದು ಈ ಒಂದು BFS ಎನ್ನುವುದು? ಸರಿ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಪರಿಚಯವನ್ನು ಯಾವ ದಾಖಲೆ ಅಥವಾ ಕಾಯ್ದೆಯ ಮೂಲಕ ಉತ್ತೇಜಿಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ? ಯಾವ ಕಾಯ್ದೆಯ ಮೂಲಕ ಉತ್ತೇಜಿಸಲಾಗ್ತದೆ? ಇಂಗ್ಲೀಷ್ ಶಿಕ್ಷಣ ಕಾಯ್ದೆ 1835ರ ಮೂಲಕ ಶಿಕ್ಷಣವನ್ನು ಉತ್ತೇಜನ ಮಾಡಲಾಗ್ತದೆ. ಯಾವೊಂದು ಶಿಕ್ಷಣವನ್ನು? ಇಂಗ್ಲೀಷ್ ಶಿಕ್ಷಣವನ್ನು ಉತ್ತೇಜನ ಮಾಡಲಾಗ್ತದೆ. 1835ರಲ್ಲಿ ಇಂಗ್ಲೀಷ್ ಶಿಕ್ಷಣ ಕಾಯ್ದೆಯನ್ನು ಬ್ರಿಟಿಷ್ ಭಾರತದ ಸರ್ಕಾರ ಜಾರಿಗೆ ತಂದಿತು. ಭಾರತದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಇಂಗ್ಲಿಷ್ ಭಾಷೆಯನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿತ್ತು. ಈ ಕಾಯ್ದೆಯ ಶಿಲ್ಪಿ ಲಾರ್ಡ್ ವಿಲಿಯಂ ಬೆಂಟಿಕ್ ಸರ್ಕಾರ ಅವರು ಶಿಕ್ಷಣಕ್ಕೆ ನೀಡುವ ಹಣವನ್ನು ಸಾಂಪ್ರದಾಯಿಕ ಸಂಸ್ಕೃತ ಮತ್ತು ಅರೇಬಿಕ್ ಶಿಕ್ಷಣದಿಂದ ಇಂಗ್ಲಿಷ್ ಶಿಕ್ಷಣಕ್ಕೆ ವರ್ಗಾಯಿಸಬೇಕೆಂದು ಒತ್ತಾಯಿಸಿದರು. ಯಾರು ಅಂದರೆ ವಿಲಿಯಂ ಬೆಂಟಿಕ್ ಅನ್ನುವ ವ್ಯಕ್ತಿ. ಸೊ ಇದು ಕಾಯ್ದೆ ಯಾವುದು ಅಂತ ನೋಡಿದ್ರೆ ಇಂಗ್ಲಿಷ್ ಶಿಕ್ಷಣ ಕಾಯ್ದೆ 1835 ಅಂತ ನಾವು ಹೇಳ್ತೀವಿ, ಸರಿ? ನಾನು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು DPSPs ನ್ಯಾಯಾಲಯಗಳಲ್ಲಿ ನ್ಯಾಯಸಮ್ಮತವಲ್ಲ ಎಂದು ಹೇಳುತ್ತವೆ ಅಂತ ಕೇಳಿದ್ದಾರೆ, ಸರಿನಾ? ಸೊ ನಿಮಗೆ ಇಲ್ಲಿ ಆರ್ಟಿಕಲ್ ಬಿಟ್ಕೊಂಡ್ರೆ ಇಲ್ಲಿ ನಾವು ಭಾಗಗಳನ್ನು ನೋಡ್ಕೊಳ್ತೀವಿ, ಸರಿನಾ? ಯಾವುದು? 3ನೇ ಭಾಗ ಹಾಗೆ 4ನೇ ಭಾಗ ಅಂತ. 3ನೇ ಭಾಗದಲ್ಲಿ ಏನಿದೆ? ಮೂಲಭೂತ ಹಕ್ಕುಗಳ ಬಗ್ಗೆ ಕಂಡುಬರುತ್ತೆ. ಆ್ಯಂಡ್ ದೆನ್ 4ನೇ ಭಾಗದಲ್ಲಿ ಏನು ಕಂಡುಬರುತ್ತೆ ನಿಮಗೆ? ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಕಂಡುಬರುತ್ತೆ. ಆ್ಯಂಡ್ ದೆನ್ 3ನೇ ಭಾಗದಲ್ಲಿ ಮೊದಲನೇ ವಿಧಿ ಯಾವುದಿದೆ ಸರ್? ಮೊದಲನೇ ವಿಧಿ ಅದು ಮೊದಲನೇ ಭಾಗದಲ್ಲಿಲ್ಲ. 3ನೇ ಭಾಗದಲ್ಲಿ ಮೊದಲ ವಿಧಿ ಯಾವುದಿದೆ? 12ನೇ ವಿಧಿ ತಾನೆ, ಸರಿನಾ? 12ನೇ ವಿಧಿ ಎದ್ರ ಬಗ್ಗೆ ಹೇಳುತ್ತೆ? ರಾಜ್ಯಗಳ ಒಂದು ಮೀನಿಂಗ್ ಅನ್ನ ಹೇಳುತ್ತೆ, ಸರಿನಾ? ರಾಜ್ಯ ಅಂದ್ರೆ ಏನು, ರಾಜ್ಯದಲ್ಲಿ ಏನೇನಿರಬೇಕು ಅಂತ ಹೇಳುತ್ತೆ. ವಾಟ್ ಯು ಮೀನ್ ಬೈ ರಾಜ್ಯ? ರಾಜ್ಯ ಅಂತಂದ್ರೆ ಜಸ್ಟ್ ನಾವು ಹೇಳ್ತೀವಲ್ಲ ಸ್ಟೇಟ್ ಅನ್ನೋದು, ಆಗಲ್ಲ. ರಾಜ್ಯ ಅಂತಂದ್ರೆ ಕಂಪ್ಲೀಟ್ ರಾಜ್ಯ, ಮೀನ್ಸ್ ಇಡೀ ದೇಶವನ್ನ ರಾಜ್ಯ ಅಂತ ಮೆನ್ಷನ್ ಮಾಡಿದ್ದಾನೆ ನಮ್ಮ ಭಾರತದ ಸಂವಿಧಾನದಲ್ಲಿ. ಆ್ಯಂಡ್ ದೆನ್ ಈ ಒಂದು 4ನೇ ಭಾಗವಾಗಿರ್ತಕ್ಕಂಥ ರಾಜನೀತಿ ನಿರ್ದೇಶಕ ತತ್ವಗಳ ಮೊದಲ ಒಂದು ವಿಧಿ ಯಾವುದು? ಇದರ ವಿಧಿ ನೋಡೋದಾದ್ರೆ 36ನೇ ವಿಧಿ ಅಂತ ಹೇಳ್ತೀವಿ. ಹಾಗಾದ್ರೆ 36ನೇ ವಿಧಿಯಲ್ಲಿ ಏನು ಹೇಳಲ್ಪಟ್ಟಿದೆ? ಎರಡೂ ಕೂಡ ಸೇಮ್ ಹೇಳಲ್ಪಟ್ಟಿದ್ದಾವೆ, ಸರಿನಾ? ಎರಡೂ ಕೂಡ ಸೇಮ್. ಎರಡರಲ್ಲೂ ಕೂಡ ರಾಜ್ಯ ಎಂಬುದರ ಮೀನಿಂಗೇ ಇದೆ. ರಾಜ್ಯದಲ್ಲಿ ಏನೇನಿರಬೇಕು, ಸಹಕಾರಿ, ಅದು ಇದು ವಾಟ್ ಎವರ್, ಸರಿನಾ? ಇನ್ಸ್ಟಿಟ್ಯೂಷನ್ಗಳು ಎಲ್ಲವೂ ಕೂಡ ಹೇಳಲ್ಪಟ್ಟಿರೋದು ಯಾವುದು ಅಂದರೆ ಈ ಒಂದು 12 ಮತ್ತು 36ನೇ ಆರ್ಟಿಕಲ್ ಅಲ್ಲಿ. ಆ್ಯಂಡ್ ದೆನ್ 2ನೇ ಆರ್ಟಿಕಲ್ ಯಾವ್ದು ಕಂಡುಬರುತ್ತೆ ಮೂಲಭೂತ ಹಕ್ಕುಗಳಲ್ಲಿ? ಈ 13ನೇದು ಕಂಡುಬರುತ್ತೆ. ಇಲ್ಲಿ ಯಾವ್ದು ಕಂಡುಬರುತ್ತೆ? 2ನೇದು 37ನೇದು ಕಂಡುಬರುತ್ತೆ. ಸೊ ಇಲ್ಲಿ ಎರಡೂ ಕೂಡ ಡೆಡ್ ಅಪೋಸಿಟ್ ಇದಾವೆ, ಸರಿನಾ? ಹೇಗೆ ಡೆಡ್ ಅಪೋಸಿಟ್ ಇದಾವೆ? ಈ 13ನೇದು ಏನು ಹೇಳುತ್ತೆ? ಈ ಭಾರತದ ಸಂವಿಧಾನದಲ್ಲಿ ಕಂಡುಬರ್ತಕ್ಕಂಥ ಮೂಲಭೂತ ಹಕ್ಕುಗಳ ಚ್ಯುತಿಯಾಗದಂತೆ ನೀವು ನ್ಯಾಯಾಲಯಗಳಲ್ಲಿ ಅಥವಾ ಯಾವುದೇ ಒಂದು ಕಾನೂನುಗಳನ್ನು ನೀವು ತರಬಹುದು, ಸಂಸತ್ತಿನಲ್ಲಿ ನೀವು ಕಾನೂನುಗಳನ್ನು ತರಬಹುದು, ಅವುಗಳಿಗೆ ಯಾವುದೂ ಕೂಡ ಹಾನಿ ಆಗಬಾರ್ದು. ಆ ರೀತಿಯ ಬಂದಿರತಕ್ಕಂತಹ ಕಾನೂನುಗಳೇನಿದೆ ಅಲ್ವಾ, ನ್ಯಾಯಸಮ್ಮತವಾಗಿಲ್ಲ ಅಂತ ಹೇಳ್ತವೆ. ಮೀನ್ಸ್ ಅದರ ವಿರುದ್ಧವಾಗಿ ಬಂದಿರತಕ್ಕಂತಹ ಯಾವುದೇ ಕಾನೂನುಗಳು ಮಾನ್ಯವಾಗಿರುವುದಿಲ್ಲ ಅಂತ ಹೇಳುತ್ತೆ. ಯಾವುದು? 13ನೇ ಆರ್ಟಿಕಲ್. ಇಲ್ಲಿ 37ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ ಇದು DPSPಗಳೇ ನ್ಯಾಯಸಮ್ಮತವಾಗಿಲ್ಲ. ನಿಮ್ಗೆ ಏನಾದರೂ DPSPಯಲ್ಲಿ ಇರ್ತಕ್ಕಂತಹ
ಯಾವುದಾದ್ರೂ ಮಾಹಿತಿ ನಿಮಗೆ ಏನಾದರೂ ಸಿಗಲಿಲ್ಲ ಅಂತಂದರೆ ನೀನು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕೋಗಿಲ್ಲ. ಇವಾಗ ನನಗೆ ಆರ್ಟಿಕಲ್ 17 ಏನಂತ ಹೇಳುತ್ತೆ, ಅನ್ಟಚಬಿಲಿಟಿ ಬಗ್ಗೆ ಹೇಳುತ್ತೆ, ಸರಿನಾ. ಆ್ಯಂಡ್ ದೆನ್ ಆರ್ಟಿಕಲ್ 14 ಏನು ಹೇಳುತ್ತೆ, ಕಾನೂನಿನ ಮುಂದೆ ಸಮಾನತೆಯ ಬಗ್ಗೆ ಹೇಳುತ್ತೆ, ಸರಿನಾ. ಇವೆರಡೂ ಕೂಡ ನನಗೆ ಏನಾದರೂ ಸಿಗಲಿಲ್ಲ ಅಂತಂದರೆ ಹೋಗ್ಬೋದು, ನಾನು ಕೋರ್ಟಲ್ಲಿ ಕೇಸ್ ಹಾಕ್ಬೋದು, ಸರಿನಾ. ಬಟ್ ಏನಾದರೂ ನನಗೆ 40ನೇ ಆರ್ಟಿಕಲ್ DPSPಯಲ್ಲಿ ಕಂಡುಬರೋದಲ್ವಾ, ಪಂಚಾಯಿತಿ ಇದೆ, ನಮ್ಮೂರಲ್ಲಿ ಪಂಚಾಯಿತಿ ಇಲ್ಲ, ನಮ್ಮೂರಿಗೆ ಪಂಚಾಯಿತಿ ಬೇಕು, ಅದು DPSPಯಲ್ಲಿ ಹೇಳಲಿದೆ ಅಂತ ನಾನು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಕಪಾಳ ಕೊಡೋದು ಕಳಿಸ್ತಾರೆ. ಗುರು, ಮೊದಲು ನೀನು 37ನೇ ಆರ್ಟಿಕಲ್ ಸರಿಯಾಗಿ ಓದ್ಕೊಂಡು ಬಾ. 37ನೇ ಆರ್ಟಿಕಲಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, DPSPಗಳು ರಾಜನೀತಿ ನಿರ್ದೇಶಕ ತತ್ವಗಳು ನ್ಯಾಯಸಮ್ಮತವಾಗಿಲ್ಲ ಅಂತ, ಸರಿನಾ. ಯಾಕೆ ಇದನ್ನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಕ್ವಶನ್ ಕೇಳಿದ್ದಾನೆ, ಬಾರ್ ರಿಪೀಟೆಡ್ ಕ್ವಶನ್ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾನೆ, ಸರಿನಾ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ, ಅದರ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನದಲ್ಲಿದೆ? 96ನೇ ಸ್ಥಾನದಲ್ಲಿದೆ. ಗುಡ್ ಪೊಸಿಷನ್ಲಿದೆ, ಸರಿನಾ. 96ನೇ ಪೊಸಿಷನ್ಲಿ ನಮ್ಮ ಭಾರತ ದೇಶ ಕಂಡುಬರ್ತಾ ಇದೆ. ಅಂಕಗಳು ಎಷ್ಟು ತೊಗೊಂಡಿದೆ? 38 ಅಂಕಗಳು ತೊಗೊಂಡಿದೆ. ಟೋಟಲ್ ದೇಶಗಳು ಭಾಗವಹಿಸಿದ್ದೆ 180 ದೇಶ. 180ರಲ್ಲೇ ನಮ್ಮದು 96ರಲ್ಲಿ ಅಲ್ಲಾಡ್ತಾ ಇದೆ ನಮ್ಮ ಭಾರತ ದೇಶ ಭ್ರಷ್ಟಾಚಾರದಲ್ಲಿ, ಸರಿನಾ. ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಅಂತ ಹೇಳ್ತೀವಿ, ಸರಿನಾ. ಈ ಒಂದು ಸಂಸ್ಥೆ ಏನು ಮಾಡ್ತದೆ, ಇದನ್ನು ಬಿಡುಗಡೆ ಮಾಡಿದೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಸೊ ಇದನ್ನು ನಿಮಗೆ ಏನಾದರೂ ಕೇಳಿಲ್ಲ ಅಂದರೆ ನೆಕ್ಸ್ಟ್ ಶಿಫ್ಟಲ್ಲಿ ನಿಮಗೆ ಇದನ್ನು ಕೇಳ್ಬೋದು, ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಈ ಒಂದು ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ 96 ಅಂತ. 99 ಎಷ್ಟು ಯಾವುದರಲ್ಲಿದೆ? SDG, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್, ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ನಮ್ಮ ಭಾರತ ದೇಶದ ಒಂದು ಸ್ಥಾನಮಾನ ಎಷ್ಟಿದೆ ಅಂದರೆ 99ನೇದಿದೆ. ಅದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಭಾರತದ ವಾಯುವ್ಯ ಬಯಲು ಪ್ರದೇಶಗಳಲ್ಲಿ ಗೋಧಿ ಬೆಳೆಯಲು ಮುಖ್ಯ ಕಾರಣವೇನು ಅಂತ ಕೇಳಿದ್ದಾನೆ. ಇವಾಗ ವಾಯುವ್ಯ ರೀ, ಭಾರತವನ್ನು ಹೀಗೆ ತೊಗೊಂಡ್ರೆ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ವಾಯುವ್ಯ ಅಂತಂದ್ರೆ ಇಲ್ಲಿ ಯಾವ್ದು ಬರುತ್ತೆ? ಪಂಜಾಬ್ ಆಗಿರಲಿ, ಹರಿಯಾಣ ಆಗಿರಲಿ, ಮತ್ತು ಈ ಒಂದು ರಾಜಸ್ಥಾನದ ಉತ್ತರ ಭಾಗ ಆಗಿರಲಿ, ಇವೆಲ್ಲವೂ ಕೂಡ ನಿಮ್ಗೆ ಎಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ವಾಯುವ್ಯ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಮೀನ್ಸ್ ವಾಯುವ್ಯ ಭಾಗದಲ್ಲಿ ಕಂಡುಬರುತ್ತೆ. ಸೊ ಅಲ್ಲಿ ಗೋಧಿ ಯಾಕೆ ಹೆಚ್ಚಾಗಿ ಬೆಳೀತಾರೆ? ನಿಮಗೆ ಗೋಧಿಯ ಒಂದು ಗುಣವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಗೋಧಿಗೆ ಅತಿ ಹೆಚ್ಚು ಚಳಿ ಬೇಕು, ಸರಿನಾ, ತಂಪಾಗಬೇಕು. ಸೊ ನೀವು ಇಲ್ಲೂ ಕೂಡ ನೋಡಿ, ನೀವು ಯಾವುದಕ್ಕೆ ನಮ್ಮ ಗೋಧಿಯನ್ನು ನಮ್ಮ ಕರ್ನಾಟಕದಲ್ಲಿ ನಾವು ಯಾವ ಒಂದು ತಿಂಗಳಲ್ಲಿ ಬೆಳಿತೀವಿ? ನವೆಂಬರ್ ತಿಂಗಳಲ್ಲಿ ಬೆಳಿತೀವಲ್ವಾ, ಮೀನ್ಸ್ ರಾಬಿ ಬೆಳೆಯಾಗಿ ಬೆಳಿತೀವಿ. ರಾಬಿ ಬೆಳೆಯಾಗಿ ಯಾಕೆ ಬೆಳಿತೀವಿ ಅಂತಂದರೆ ಈ ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳಲ್ಲಿ ಅದಕ್ಕೆ ಚಳಿ ಇರ್ತದೆ. ಚಳಿ ಇದ್ದು ಅದು ಚೆನ್ನಾಗಿ ಬೆಳೀತದೆ ಅಂತ. ಬಿಸಿಲಲ್ಲಿ ಹಾಕಿದ್ರೆ ಸುಟ್ಟೋಗುತ್ತೆ ಅದು ಆ ಬೆಳೆ, ಸರಿನಾ. ಸೊ ಅದಕ್ಕೆ ಬಿಸಿಲಲ್ಲಿ ನಾವು ಹಾಕೋದಿಲ್ಲ. ಬಿಸಿಲಲ್ಲಿ ಹಾಕೋ ಬದಲಾಗಿ ನಾವು ಅದನ್ನು ಈ ಒಂದು ರಾಬಿ ಬೆಳೆಯಾಗಿ ನಾವು ಬೆಳಿತೀವಿ. ಬಟ್ ಪಂಜಾಬ್ ಅವರು ಅದನ್ನು ಖಾರಿಫ್ ಬೆಳೆಯಾಗಿ ಕೂಡ ಬೆಳಿಬಹುದು, ಯಾಕಂದರೆ ಅಲ್ಲಿ ಯಾವಾಗಲೂ ಕೂಡ ಚಳಿ ಅನ್ನೋದು ಕಂಡು ಬರ್ತಾ ಇರುತ್ತೆ, ಸರಿನಾ. ಸೊ ಅದಕ್ಕೆ ವಾಯುವ್ಯ ಭಾರತದಲ್ಲಿ ಗೋಧಿ ಕೃಷಿ ಜಾಸ್ತಿ ಅವ್ರು ಬೆಳೆಯೋಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಹವಾಮಾನ, ಮೀನ್ಸ್ ತಂಪಾದ ತಾಪಮಾನ ಏನಿದೆ ಅಲ್ವಾ, ಸೊ ಅದಕ್ಕೆ ಕಾರಣ ಆಗುತ್ತೆ. ಆ್ಯಂಡ್ ದೆನ್ ತಂಪಾದ ತಾಪಮಾನ ಇರುತ್ತೆ ಮತ್ತು ಸಾಕಷ್ಟು ತೇವಾಂಶ ಕಂಡು ಬರ್ತಾ ಇರುತ್ತೆ. ಸೊ ಇದು ಸಿಂಪಲ್ ಆಗಿ ಆನ್ಸರ್ ನಾವು ಹೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ವಿಶ್ವದ ಅತ್ಯಂತ ಚಿಕ್ಕ ಸೆಮಿಕಂಡಕ್ಟರ್ ಚಿಪ್ ಅನ್ನು ಅಭಿವೃದ್ಧಿಪಡಿಸಲು ಯಾವ ಸಂಸ್ಥೆ ಪ್ರಸ್ತಾಪಿಸಿತು ಅಂತ ಕೇಳಿದ್ದಾನೆ. ಯಾವುದು ಪ್ರಸ್ತಾಪನೆ ಮಾಡಿದೆ? ನಮ್ಮ ಬೆಂಗಳೂರಲ್ಲಿ ಇದೆ ಅಲ್ಲ, ಯಾವುದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆ, IISc ಅಂತ ಹೇಳ್ತೀವಿ, ಸರಿನಾ. IISc ಅಂತ ಆ ಒಂದು ಸಂಸ್ಥೆ ಏನಿದೆ ಅಲ್ವಾ, ಆ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದೆ, ಮೀನ್ಸ್ ಅದನ್ನು ಪ್ರಸ್ತಾಪನೆ ಮಾಡಿದೆ. ಏನಂತ ಪ್ರಸ್ತಾಪನೆ ಮಾಡಿದೆ? ಚಿಕ್ಕ ಸೆಮಿಕಂಡಕ್ಟರ್ ಚಿಪ್ಪನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ, ಸರಿನಾ. ಇದು ಎಲ್ಲಿ ಕಂಡುಬರುತ್ತೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಬೆಂಗಳೂರಲ್ಲಿ ಕಂಡುಬರ್ತಾ ಇದೆ ಇದು, ಸರಿನಾ. ಸೊ ಇದರ ಪ್ರಸ್ತುತ ಚೇರ್ಮನ್ ಯಾರಾಗಿದ್ದಾರೆ ಅಂತ ಹೇಳ್ಬೋದಾ ಯಾರಾದರೂ? ವಿಜ್ಞಾನ ರತ್ನ 2024ರಲ್ಲಿ ಚೊಚ್ಚಲ ವಿಜ್ಞಾನ ರತ್ನ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಯವರು ಯಾರು ಅಂತ ಹೇಳ್ಬೋದಾ? ಕಾಮೆಂಟ್ ಮಾಡಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 2025ರ ಮಹಿಳಾ ಕಬಡ್ಡಿ ವಿಶ್ವಕಪ್ಪನ್ನು ಭಾರತದ ಯಾವ ನಗರ ಆಯೋಜಿಸಿತ್ತು ಅಂತ ಕೇಳಿದ್ದಾನೆ, ಸರಿನಾ. ಯಾವ ಒಂದು ನಗರ ಆಯೋಜನೆ ಮಾಡಲಾಗಿದೆ? ರಾಜ್ಗೀರ್ ಎಂಬ ನಗರ ಈ ಒಂದು ಮಹಿಳಾ ಕಬಡ್ಡಿ ವಿಶ್ವಕಪ್ಪನ್ನು ಆಯೋಜನೆ ಮಾಡಲಾಗಿತ್ತು, ಸರಿನಾ. ಹೋಸ್ಟಿಂಗ್ ಒಂದು ಸ್ಟೇಟ್ ಯಾವುದು ಅಂತ ನೋಡೋದಾದರೆ ಬಿಹಾರದಲ್ಲಿ ಸ್ಪೆಷಲಿ ಹೇಳೋದಾದರೆ ರಾಜ್ಗೀರ್ ಅದನ್ನು ಆಯೋಜನೆ ಮಾಡಿತ್ತು, ಸರಿನಾ. ಹಾಗೆ ಏಷ್ಯನ್ ಮಹಿಳಾ ಕಬಡ್ಡಿ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು? ಯಾವ ಒಂದು ದೇಶ ಅದಕ್ಕೆ ಹೋಸ್ಟ್ ಮಾಡಿತ್ತು? ಹೋಸ್ಟ್ ಕಂಟ್ರಿ ಯಾವುದು ಅಂತ ನೋಡೋದಾದರೆ ಇರಾನ್ನ ಸ್ಪೆಷಲಿ ನಾವು ಹೇಳೋ ಸಿಟಿ ಅಂತ ಅಂದರೆ ಟೆಹರಾನು. ಹಾಗಾದರೆ ಇರಾನ್ನ ರಾಜಧಾನಿ ಯಾವುದು? ಟೆಹರಾನ್ ಅಂತ, ಸರಿನಾ. ಇರಾನ್ನ ಪ್ರಸ್ತುತ ರಾಜಧಾನಿ ಯಾವುದಾಗಿದೆ ಅಂದರೆ ಟೆಹರಾನ್ ಆಗಿದೆ. ಸರ್ ಅದನ್ನು ರಾಜಧಾನಿ ಬದಲಾವಣೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು, ಬಟ್ ಇನ್ನೂ ಕೂಡ ಬದಲಾವಣೆ ಮಾಡಿಲ್ಲ. ಸೊ ಇಲ್ಲಿವರೆಗೂ ಕೂಡ ನಾವು ಹೇಳೋದಾದರೆ ಇರಾನ್ನ ರಾಜಧಾನಿ ಟೆಹರಾನ್ ಅಂತಲೇ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಅಮೀರ್ ಖುಸ್ರೋ ಯಾವ ಭಾಷೆಗಳ ಬೆಳವಣಿಗೆಗೆ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ, ಸರಿನಾ. ಅಮೀರ್ ಖುಸ್ರೋ ಅವರು ಯಾವ ಭಾಷೆಗೆ ಬೆಳವಣಿಗೆಗೆ ಸ್ವಲ್ಪ ಕೊಡುಗೆ ನೀಡ್ತಾರೆ? ಪರ್ಷಿಯನ್ ಭಾಷೆಗೆ ಅವರ ಭಾಷೆ, ಆ್ಯಂಡ್ ದೆನ್ ಹಿಂದಿ ಭಾಷೆಗೆ ಅವರು ಸ್ವಲ್ಪ ಕೊಡುಗೆ ನೀಡ್ತಾರೆ, ಆ್ಯಂಡ್ ದೆನ್ ಉರ್ದು ಭಾಷೆಗೆ ಜಾಸ್ತಿ ಕೊಡುಗೆ ನೀಡ್ತಾರೆ, ಮತ್ತು ಈ ಒಂದು ಖರಿಬೋಲಿ ಅನ್ನುವ ಭಾಷೆಗೂ ಕೂಡ ಈ ಒಂದು ಅಮೀರ್ ಖುಸ್ರೋ ಅನ್ನೋರು ಕೊಡುಗೆಯನ್ನು ನೀಡ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಆ್ಯಂಡ್ ದೆನ್ ಅವರನ್ನು ತೋತಾ ಎ ಹಿಂದ್ ಎಂದು ಕರೆಯಲಾಗ್ತದೆ. ಆ ತೋತಾ ಎ ಹಿಂದ್ ಅಂದರೆ ಏನು? ಭಾರತದ ಗಿಳಿ ಅಂತ, ಸರಿನಾ. ಭಾರತದ ಗಿಳಿ ಯಾರು? ಅಮೀರ್ ಖುಸ್ರೋ, ಸರಿನಾ. ಹಾಡ್ತಾ ಇದ್ರ ಸರ್ ಅವರು? ಹಾಡ್ತಾ ಇದ್ರು, ನುಡಿಸ್ತಾ ಇದ್ರು ಚೆನ್ನಾಗಿ.
ಆಡಳಿತವನ್ನು ಕೂಡ ಮಾಡ್ತಾ ಇದ್ರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪು ಏನಾಯಿತು ಅಂತ ಕೇಳಿದಾನೆ. ಕೇಶವಾನಂದ ಭಾರತಿ ತೀರ್ಪು ಯಾವಾಗ ಬಂದಿದೆ? 1973ರಲ್ಲಿ ಬಂದಿದೆ. ಸೊ ಈ ಒಂದು ಕೇಸಲ್ಲಿ ಅತಿ ಮುಖ್ಯವಾದ ಒಂದು ವರ್ಡೇ ಬರುತ್ತೆ. ಏನಂತ ನಾವು ಹೇಳ್ತೀವಿ? ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್ ಅಂತ. ಸೊ ಏನು ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್ ಅನ್ನೋದು ಯಾವ ಒಂದು ಪ್ರಕರಣದಲ್ಲಿ ಹೇಳಲ್ಪಟ್ಟಿರ್ತಕ್ಕಂತಹ ವಾಕ್ಯವಾಗಿದೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಅಂತ ಹೇಳಬೇಕಾಗತ್ತೆ. ಸರಿನಾ? ಇಷ್ಟೇ ಇದು. ಏನು ಅಂತಂದರೆ ಕೇಶವಾನಂದ ಭಾರತಿ ಪ್ರಕರಣ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಅತ್ಯಂತ ದೊಡ್ಡ ಸಾಂವಿಧಾನಿಕ ಪೀಠದ ವಿಚಾರಣೆ ನಡೆಸಿದ ಪ್ರಕರಣವಾಗಿದ್ದು, ಇದರಲ್ಲಿ ಸುಪ್ರೀಂ ಕೋರ್ಟ್ ಮೂಲ ರಚನೆಯ ಸಿದ್ಧಾಂತ ಎಂಬ ಪ್ರಮುಖ ಪರಿಕಲ್ಪನೆಯನ್ನು ಪರಿಚಯಿಸಿತು. ಈ ತೀರ್ಪು ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ನೀಡುತ್ತದೆ, ಆದರೆ ಸಂವಿಧಾನದ ಮೂಲ ರಚನೆ ಅಥವಾ ಮೂಲ ಸಾರವನ್ನು ಬದಲಾಯಿಸಲು ಅಥವಾ ಅದನ್ನು ನಾಶ ಮಾಡಲು ಈ ಅಧಿಕಾರವನ್ನು ಬಳಸಲು ಸಾಧ್ಯವೇ ಇಲ್ಲ ಎಂದು ತೀರ್ಪನ್ನು ನೀಡಿತು. ಸರಿನಾ? ನೀವೇನು ಬೇಕಾದ ಬದಲಾವಣೆ ಮಾಡ್ರಿ. ಯಾಕಂದರೆ ಇದಕ್ಕಿಂತ ಮುಂಚೆ 1971ರಲ್ಲಿ ಇಂದಿರಾ ಗಾಂಧಿ ಅವರು ಒಂದು ತಿದ್ದುಪಡಿಯನ್ನು ತರ್ತಾರೆ. ಯಾವೊಂದು ತಿದ್ದುಪಡಿ? 24ನೇ ತಿದ್ದುಪಡಿ ತರ್ತಾರೆ. 24ನೇ ತಿದ್ದುಪಡಿಯಲ್ಲಿ ಅವರು ಏನಂತ ಹೇಳ್ತಾರೆ? ಭಾರತ ಸಂವಿಧಾನದ 22 ಭಾಗಗಳಲ್ಲಿ ಯಾವುದೇ ಭಾಗಕ್ಕೂ ಕೂಡ ಈ ಒಂದು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ಅಂತ ಹೇಳ್ತಾರೆ. ಸರಿನಾ? ಯಾವುದಕ್ಕೆ? ಸಂಸತ್ತಿಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ 1973ರಲ್ಲಿ ಆಗಿರ್ತಕ್ಕಂಥ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮರು ಉಲ್ಲೇಖ ಮಾಡುತ್ತೆ. ಓಕೆನಮ್ಮ, ನಿನಗೆ ಎಲ್ಲವೂ ಕೂಡ ನಿನ್ನ ಒಂದು ಸಂಸತ್ತಿಗೆ ಎಲ್ಲದಕ್ಕೂ ಕೂಡ ತಿದ್ದುಪಡಿ ಮಾಡುವ ಅಧಿಕಾರ ಇದೆ, ಆದರೆ ಮೂಲ ಏನದರಲ್ಲಿ ಒಂದು ಮಾಹಿತಿ ಇದೆ ಅಲ್ವಾ, ಮೂಲ ಸಾರಾಂಶ ಏನಿದೆ ಅಲ್ವಾ, ಮೂಲ ಅದರಲ್ಲಿ ದಿಕ್ಕೇನಿದೆ ಅಲ್ಲ, ಅದನ್ನು ಬದಲಾವಣೆ ಮಾಡದೇ ಥರ ನೀವು ಏನು ಬೇಕಾದ ಬದಲಾವಣೆ ಮಾಡು ಅಂತ ಹೇಳುತ್ತೆ. ಯಾವೊಂದು ತೀರ್ಪಿನಲ್ಲಿ? ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ತೀರ್ಪಿನಲ್ಲಿ. ಯಾವಾಗ ನಡೀತಿದ್ದು? 1973ರಲ್ಲಿ. ನಮ್ಮ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯವಾಗಿರ್ತಕ್ಕಂತಹ ವರ್ಷ ಯಾವುದು? 1973. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ನೈಋತ್ಯ ಮಾನ್ಸೂನ್ ಎಲ್ಲಿಂದ ಹುಟ್ಟುತ್ತದೆ ಅಂತ ಕೇಳಿದಾನೆ. ನೈಋತ್ಯ ಮಾನ್ಸೂನ್ ಎಲ್ಲಿಂದ ಹುಟ್ಟುತ್ತದೆ? ಏನಿಲ್ಲ, ಭಾರತದ ಮ್ಯಾಪ್ ಹಾಕೊಳ್ಳೋದು, ನೈಋತ್ಯ, ಆಗ್ನೇಯ, ನೈಋತ್ಯ ಮಾನ್ಸೂನ್ ಅಂತೆ. ಸೊ ಈ ಕಡೆಯಿಂದ ಹುಟ್ಟಬೇಕದು. ಈ ಕಡೆ ಏನಿದೆ? ಇಲ್ಲಿ ಅರಬ್ಬಿ ಮಹಾಸಮುದ್ರ ಕಂಡುಬರುತ್ತೆ. ಸರಿನಾ? ಒಟ್ಟಿನಲ್ಲಿ ನಿಮಗೆ ನೈಋತ್ಯ ಮಾನ್ಸೂನ್ ಎಲ್ಲಿಂದ ಹುಟ್ಟುತ್ತದೆ ಅಂತ ಕೇಳಿದ್ರೆ ನಾವು 2 ಶಾಖೆ ಅಂತ ನಾವು ಹೇಳ್ತೀವಿ. ಒಂದು ಈ ಬಂಗಾಳ ಕೊಲ್ಲಿ ಶಾಖೆ, ಇನ್ನೊಂದು ಅರಬ್ಬಿ ಸಮುದ್ರ ಶಾಖೆ ಅಂತ. ನಿಮಗೆ ಆಪ್ಷನ್ ಹೇಗೆ ಕೊಟ್ಟಿರ್ತಾನಲ್ವಾ, ಅದ್ರ ಮೇಲೆ ನೀವು ಆನ್ಸರ್ ಮಾಡಬೇಕು. ಏನಾದರೂ ನಿಮಗೆ ಹಿಂದೂ ಮಹಾಸಮುದ್ರ ಶಾಖೆ ಅಂತ ಕೊಟ್ಟಿದ್ನಾ? ಹೌದು, ಅದಾಗುತ್ತೆ. ಸರಿನಾ? ಬಟ್ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಯಾವುದು ಅಂತಂದರೆ ಈ ಅರೇಬಿಯನ್ ಶಾಖೆ ಅಂತ ನಾವು ಹೇಳ್ತೀವಿ. ಅರೇಬಿಯನ್ ಸಮುದ್ರದಿಂದ ಈ ಒಂದು ನೈಋತ್ಯ ಮಾನ್ಸೂನ್ ಹುಟ್ಟುತ್ತದೆ. ಅದು 2 ಶಾಖೆಯಾಗಿ ಒಡುತ್ತದೆ. ಒಂದು ಈಗ ಹೋಗ್ತದೆ, ಪಶ್ಚಿಮ ಘಟ್ಟಗಳ ಮೇಲೆ ಜಾಸ್ತಿ ಮಳೆ ಸುರಿಸ್ತದೆ. ಇನ್ನೊಂದು ಈ ಬಂಗಾಳ ಕೊಲ್ಲಿ ಶಾಖೆ ಏನಿದೆ ಅಲ್ವಾ, ಅದು ತಗೊಂಡು ಹೋಗಿ ಈ ಖಾಸಿ, ಗಾರೋ, ಜೈಂತಿಯ ಆ ಒಂದು ಬೆಟ್ಟಗಳ ಕೆಳಗೆ ಮೀನ್ಸ್ ಮೇಘಾಲಯದಲ್ಲಿ ಅತಿ ಹೆಚ್ಚು ಮಳೆಯನ್ನು ಸುರಿಸ್ತದೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ವಿಕ್ರಮಾದಿತ್ಯ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಅಂತ ಕೇಳಿದಾನೆ. ಸರಿನಾ? ಯಾರನ್ನ? 2ನೇ ಚಂದ್ರಗುಪ್ತ ಏನಿದಾರಲ್ವಾ, ಅವರನ್ನ ನಾವು ವಿಕ್ರಮಾದಿತ್ಯ ಎಂಬ ಬಿರುದಿನಿಂದ ಕೂಡ ನಾವು ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ವಕ್ಫ್ ಕಾಯ್ದೆ 2025 ಅಡಿಯಲ್ಲಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಸಮಯ ಮಿತಿ ಎಷ್ಟು ಅಂತ ಕೇಳಿದ್ದಾನೆ. ಸಮಯ ಮಿತಿ ಎಷ್ಟು? ಹೈಕೋರ್ಟ್ನಲ್ಲಿ ಯಾವುದೇ ಒಂದು ತೀರ್ಪು ಅವರ ವಿರುದ್ಧವಾಗಿ ಬಂದಿತ್ತು ಅಂತ ನೋಡಿದ್ರೆ ಅದಕ್ಕೆ ನಾವು ಅಪೀಲ್ನ ಹಾಕ್ತೀವಿ. ಸರಿನಾ? ಅಪೀಲ್ ಹಾಕೋಕ್ಕೆ ಎಷ್ಟು ದಿನಗಳ ಒಂದು ಸಮಯಾವಕಾಶ ನೀಡಿದೆ ಅಂತ? 90 ದಿನಗಳ ಸಮಯಾವಕಾಶ ನೀಡಿದೆ. ಸರಿನಾ? ಮೇಲ್ಮನವಿ ಸಲ್ಲಿಸಲು ವಕ್ಫ್ ನ್ಯಾಯಮಂಡಳಿಯ ತೀರ್ಪಿನ ವಿರುದ್ಧ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು 90 ದಿನಗಳು ಉಳಿದಿದ್ದಾವೆ. ಸರಿನಾ ಸರ್? ಹಾಗಾದರೆ ಏನು ಮೊದಲೇ ನಾವು ಹೈಕೋರ್ಟ್ಗೆ ಹೋಗ್ಬೋದಿತ್ತಲ್ಲ? ಫಸ್ಟ್ ಏನಿದೆ ಅಂತಂದರೆ, ಯಾವುದಾದ್ರೂ ಒಂದು ಜಮೀನು, ಏನೋ ಒಂದು ವಾಟ್ ಎವರ್, ಯಾವುದೋ ಒಂದು ಆಸ್ತಿಯ ಒಂದು ವಿವಾದ, ಒಬ್ಬ ವ್ಯಕ್ತಿ ವರ್ಸಸ್ ವಕ್ಫ್ ಏನಾದರೂ ನಡೆದಿತ್ತು ಅಂದರೆ ಆ ವ್ಯಕ್ತಿ ಮೊದಲು ಎಲ್ಲಿ ಹೋಗಬೇಕು ಅಂತಂದರೆ ವಕ್ಫ್ ಕಾಯ್ದೆ ಮೀನ್ಸ್ ವಕ್ಫ್ ಮಂಡಳಿ ಮುಂದೆ ಹೋಗಿ ನಿಂತ್ಕೋಬೇಕು. ಅಲ್ಲಿ ಒಂದು ಕೇಸ್ ಹಾಕಬೇಕು. ನನ್ನ ಒಂದು ಜಾಗವನ್ನು ಕಳ್ಳರ ಥರ ನೀವು ಕಿತ್ಕೊಂಡಿದ್ದೀರಾ ಸ್ವಾಮಿ, ಸೊ ಅದಕ್ಕೆ ನೀವು ನನಗೆ ರಿಟರ್ನ್ ಕೊಡಿ. ಅದು ನನ್ನ ಜಾಗ, ಆ ಪಹಣಿಯಲ್ಲಿ ನಿಮ್ಮ ಹೆಸರು ಇರ್ಬೋದು, ಬಟ್ ನನಗೆ ಅದು ನನ್ನ ಪಿತ್ರಾರ್ಜಿತದಿಂದ ಬಂದಿದೆ, ಅದು ಹಾಗೆ ನಾನು ತೊಗೊಂಡಿದ್ದೀನಿ, ಅದು ಇದೆಲ್ಲವೂ ಕೂಡ ದಾಖಲೆಯನ್ನು ಸಲ್ಲಿಸಬೇಕಾಗಿತ್ತು. ಐದರ ಹೀ ಈಸ್ ಅ ಹಿಂದೂ, ಮುಸ್ಲಿಂ, ಯಾವುದೇ ಧರ್ಮ ಆಗಿರಲಿ, ಸಿಖ್ ಧರ್ಮ ಆಗಿರಲಿ, ಬೌದ್ಧಿಸ್ ಆಗಿರಲಿ, ಪಾರ್ಸಿ ಆಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಇವನ್ ಗೌರ್ಮೆಂಟೇ ಆಗಿರಲಿ. ಸರಿನಾ? ಸೊ ಅಲ್ಲಿ ಹೋಗಿ ನಿಲ್ಬೇಕಾಗಿತ್ತು ಫಸ್ಟ್ ವಕ್ಫ್ ಮಂಡಳಿಯಲ್ಲಿ. ಇವಾಗಲೂ ಕೂಡ ಅಲ್ಲಿ ಹೋಗಿ ನಿಲ್ಬೇಕು. ಸೊ ಅಲ್ಲಿ ಏನಾದರೂ ಅವ್ರ ತೀರ್ಪು ಓಕೆ ನ್ಯಾಯಯುತವಾಗಿ ಕೊಟ್ರಾ, ಓಕೆ ಡನ್, ಹೊರಗಡೆ ಬಂದುಬಿಡ್ಬೋದು. ಏನಾದರೂ ಅಲ್ಲಿ ನಮಗೆ ನ್ಯಾಯಯುತವಾಗಿ ಅನ್ನಿಸ್ಲಿಲ್ವಾ, ಅವಾಗ ನಾವು 90 ದಿನಗಳ ಒಳಗಡೆ ಈ ಏನು ವಕ್ಫ್ ಮಂಡಳಿ ಒಂದು ತೀರ್ಪು ಕೊಟ್ಟಿರ್ತಾರಲ್ವ, ಆ ಒಂದು ತೀರ್ಪಿನ ವಿರುದ್ಧವಾಗಿ 90 ದಿನಗಳ ಒಳಗೆ ನಾವು ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಆವಾಗ ಹೈಕೋರ್ಟ್ ಬರುತ್ತೆ ಅಲ್ಲಿ, ಯಾರಪ್ಪ ಏನೇನು ಮಾಡ್ತಿದ್ದೀರಾ ಇಬ್ಬರು ಅಂತ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಎಷ್ಟು ದಿನ ಅಂತಂದರೆ 90 ದಿನಗಳು. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ನಿಮ್ಗೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಇನ್ನೂ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025ರಲ್ಲಿ AIFF ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ನಿಂದ ಅತ್ಯುತ್ತಮ ಫುಟ್ಬಾಲ್ ಆಟಗಾರ ಎಂದು ಹೆಸರಿಸಲ್ಪಟ್ಟವ್ರು ಯಾರು ಅಂತ ಕೇಳ್ತಾನೆ. ಸರಿನಾ? AIFF ಅಂದರೆ ಫುಲ್ ಫಾರ್ಮ್ ಏನು ಅಂತ? ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅಂತ ನಾವು ಹೇಳ್ತೀವಿ. ಅದರಿಂದ ಅತ್ಯುತ್ತಮ
ಫುಟ್ಬಾಲ್ ಆಟಗಾರ ಎಂದು ಹೆಸರಿಸಲ್ಪಟ್ಟವ್ರು ಯಾರು, ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳ್ತಾನೆ. ಅವಾಗ ನಾವು ಹೇಳಬೇಕಾಗುತ್ತೆ ಶುಭಾಶಿಶ್ ಬೋಸ್ ಅಂತ. ಪುರುಷರ ಆಟಗಾರರಲ್ಲಿ ಶುಭಾಶಿಶ್ ಬೋಸ್ ಆದರೆ ಈ ಒಂದು ಮಹಿಳಾ ಆಟಗಾರ್ತಿ ಯಾರು ಅಂತಂದರೆ ಸೌಮ್ಯ ಗುಗೋಲಿತ್ ಅನ್ನೋರು. ಸರಿನಾ, ಇಬ್ರದ್ದು ಎಸ್ ಇದೆ ನೋಡಿ, ಇಬ್ಬರು ಕೂಡ ಎಸ್ ಒಂದು ಅವಾರ್ಡ್ನ ತೊಗೊಂಡ್ಬಿಟ್ಟಿದ್ದಾರೆ. ಓಕೆ, ಎಸ್ ಸರ್. ಯಾರ್ಯಾರು? ಒಂದು ಸುಭಾಷಿಶ್ ಬೋಸ್, ಇನ್ನೊಂದು ಸೌಮ್ಯ ಗುಗೋಲಿತ್ ಅವರು. ಯಾವೊಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ? ಅತ್ಯುತ್ತಮ ಫುಟ್ಬಾಲ್ ಆಟಗಾರ 2025 ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಯಾರಿಂದ ಪಡ್ಕೊಂಡಿದ್ದಾರೆ? AIFF ಇಂದ ಪಡ್ಕೊಂಡಿದ್ದಾರೆ, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅಂತ ನಾವು ಹೇಳ್ತೀವಿ. ಹಾಗಾದರೆ ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತದೆ? ಇದನ್ನು ನೀವು ಹೇಳಿ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಮೊದಲ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದರೆ, ಮೊದಲ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಕೃಷಿ ಅಭಿವೃದ್ಧಿ ಆಗಿತ್ತು. ಎರಡನೇದ್ರದ್ದು ಕೈಗಾರಿಕೆ ಆಗಿತ್ತು. ಇದು ಈಸಿ ಕ್ವಶನ್ ಆ್ಯಂಡ್ ದೆನ್ ಫ್ರೀಕ್ವೆಂಟ್ಲಿ ಕೇಳ್ತಾ ಇರ್ತಾನೆ ಇದನ್ನು. ಬಟ್ ಇಲ್ಲಿ ನಾರ್ಮಲ್ ನಾವು GDP ಎಷ್ಟು ಗುರಿಯನ್ನು ಹೊಂದಿದ್ವಿ, ಅದಾದ ನಂತರ ಎಷ್ಟು ನಾವು ಸಾಧನೆ ಮಾಡಿದ್ವಿ ಅಂತ ಕೇಳ್ತಾನೆ, ಸರಿನಾ. ಸೊ ಅಲ್ಲಿ ನಾವು ಗುರಿಯನ್ನು ಹೊಂದಿರೋದು ಎಷ್ಟು ಅಂದರೆ 2.1% ನಾವು ಆರ್ಥಿಕ ಬೆಳವಣಿಗೆ ದರವನ್ನು ಹೊಂದಬೇಕು ಅಂತ ನಾವು ಗುರಿಯನ್ನು ಹಾಕೊಂಡಿದ್ವಿ. GDP ಅಷ್ಟು ನಾವು ಟಾರ್ಗೆಟ್ ಮಾಡಬೇಕು ಅಂತ. ಬಟ್ ಬೆಳವಣಿಗೆ ಆಗಿರೋದು ಎಷ್ಟಾಯಿತು ಗೊತ್ತಾ? 3.6 ಆಗಿತ್ತು. ಮೀನ್ಸ್ ಮೊದಲೇ ಪಂಚವಾರ್ಷಿಕ ಯೋಜನೆ ಸಕ್ಸಸ್ ಆಗುತ್ತೆ. ನಿಮಗೆ ಕೇಳ್ತಾನೆ, ಮೊದಲನೇ ಪಂಚವಾರ್ಷಿಕ ಯೋಜನೆ ಸಕ್ಸಸ್ ಆಗಿದೆಯಾ ಅಥವಾ ದಬಾಕೊಂಡಿದೆಯಾ ಅಂತ. ಅವಾಗ ನೀವು ಹೇಳಬೇಕಾಗುತ್ತೆ ಸಕ್ಸಸ್ ಆಗಿದೆ ಸರ್, ಡನ್ ಅಂತ ಹೇಳಬೇಕಾಗುತ್ತೆ, ಸರಿನಾ. ಥಂಬ್ ಅಪ್ ಮೇಲ್ ಮಾಡಬೇಕಾಗುತ್ತೆ ನೀವು, ಥಮ್ಸ್ ಅಪ್. ಸೆಕೆಂಡ್ನೇದು ಕೂಡ ನಿಮಗೆ ಥಮ್ಸ್ ಅಪ್, ಸರಿನಾ. ಅದು ಕೂಡ ಮೊದಲನೇದು ಥಮ್ಸ್ ಅಪ್, ಸೆಕೆಂಡ್ನೇದು ಕೂಡ ಥಮ್ಸ್ ಅಪ್, ಥರ್ಡ್ ಏನಿದೆ ಅಲ್ವಾ ಅದು ಡಬಾಕೊಂಡು ಬಿತ್ತು. ಯಾಕೆ ಅಂತ ಕೇಳಿದ್ದಾನೆ ಕ್ವಶನ್ RPF ಅಲ್ಲಿ. ಅದು ಆದ ನಂತರ ನಿಮ್ಮ ಏನಂತ ಹೇಳಿದ್ವಿ NTPC ಗ್ರ್ಯಾಜುಯೇಷನ್ ಎಕ್ಸಾಮಲ್ಲಿ ಅಲ್ಲಿ ರೀಸನ್ ಕೇಳಿದ್ದಾನೆ ಯಾಕೆ ಅಂತ. ಯಾಕೆ ಮೂರನೇ ಪಂಚವಾರ್ಷಿಕ ಯೋಜನೆ ಗುರಿಯನ್ನು ಸಾಧಿಸಲಿಲ್ಲ, GDPಯನ್ನು ಸಾಧಿಸಲಿಲ್ಲ ಅಂತ ಕೇಳಿದ್ದಾನೆ. ಅವಾಗ ನೀವು ಹೇಳಬೇಕಾಗಿರೋದು ಏನು ಅಂತಂದರೆ, ಒಂದು ಇಂಡೋ ಚೀನಾ ವಾರ ಆಗುತ್ತೆ ಆ್ಯಂಡ್ ದೆನ್ ಇಂಡೋ ಪಾಕ್ ವಾರ ಆಗುತ್ತೆ. ಅವರಿಬ್ಬರೂ ಕೂಡ ನಮ್ಮ ಮೇಲೆ ಅವಾಗೆ ದಾಳಿ ಮಾಡಿದಾಗ ಮತ್ತೆ ಯುದ್ಧ ಆಯಿತು ಅಂತಂದರೆ ಎಲ್ಲವೂ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗಿಬಿಡುತ್ತೆ, ಸರಿನಾ. ಸೊ ಅವಾಗ ತಿನ್ನೋಕ್ಕೆ ಸಹ ಊಟ ಇರೋದಿಲ್ಲ. ಸೊ ಅವಾಗ GDP ಹೇಗೆ ಗ್ರೋತ್ ಆಗಬೇಕು? ಸೊ ಗ್ರೋತ್ ಆಗೋದಿಲ್ಲ. ಮೂರನೇದು ಹೊಗೆ. ಆ್ಯಂಡ್ ದೆನ್ ನಾಲ್ಕನೇದು ಕೂಡ ಅಗೇನ್ ಅದನ್ನು ಕೂಡ ನಿಮಗೆ ಹೇಗೆ ಅಂತಂದರೆ ಅದು ಕೂಡ ಫ್ಲಾಪ್ ಆಗಿಬಿಡುತ್ತೆ. ಅಗೇನ್ ನಿಮಗೆ ಬರೋದಿಲ್ಲ ಅಂತಂದರೆ 5ನೇ ಪಂಚವಾರ್ಷಿಕ ಯೋಜನೆ ಇದೆ ಅಲ್ವಾ, ಅದು ಮತ್ತೆ ಹೋಗಿದ್ರೆ ಬಾವಟ ನೆಟ್ ಬಿಡುತ್ತೆ. ಓಕೆ, ನಾನು ಮತ್ತೆ ಬಂದೆ ಬಾಸ್ ಅಂತ, ಸರಿನಾ. ನೆನ್ಪಿಟ್ಕೊಳ್ಳಿ, ಇದೇ ಥರ ನೆನ್ಪಿಟ್ಕೊಳ್ಳಿ. ನಮ್ಮ ಒಂದು ನಾರ್ಮಲ್ ಲ್ಯಾಂಗ್ವೇಜ್ ಏನಿದೆ ಅಲ್ವಾ, ನಮ್ಮ ಒಂದು ಲೋಕಲ್ ಸ್ಲ್ಯಾಂಗ್, ನಮ್ಮ ಒಂದು ಅರ್ಥ ಆಗೋ ಒಂದು ಭಾಷೆ, ಆ ಭಾಷೆಯಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಈ ಥರ ವರ್ಡ್ ಯೂಸ್ ಮಾಡ್ಬೋದು ಹಾಗೆ ಏನಿಲ್ಲ, ಸರಿನಾ. ನಿಮ್ಗೆ ಏನು ಬರುತ್ತಲ್ವ ಅದನ್ನೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ ನಿಮ್ಮ ಒಂದು ಓನ್ ಮೆಥಡಲ್ಲಿ. ಅದು ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮಲ್ಲಿ ಸ್ಪೆಷಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಓಕೆ, ಇಲ್ಲಿ ಇನ್ನೊಂದು ಯಾವ ಮಾದರಿಯನ್ನು ಆಧರಿಸಿತ್ತು ಅಂತ ಕೇಳ್ತಾನೆ, ಸರಿನಾ. ಮೊದಲನೇ ಪಂಚವಾರ್ಷಿಕ ಯೋಜನೆ ಹೆರಾಲ್ಡೋಮರ್ ಮಾದರಿಯನ್ನು ಆಧರಿಸಿತ್ತು. ಯಾವುದು? ಹೆರಾಲ್ಡೋಮರ್ ಮಾದರಿಯನ್ನು ಆಧರಿಸಿತ್ತು. ಎರಡನೇದು PC ಮಹಲ್ನೋಬಿಸ್ ಮಾದರಿಯನ್ನು ಆಧರಿಸಿತ್ತು. ಆ್ಯಂಡ್ ದೆನ್ ಮೂರನೇದು ಯಾವ ಮಾದರಿ ಆಧರಿಸಿತ್ತು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ DR ಗಾಡ್ಗಿಲ್ ಮಾದರಿಯನ್ನು ಆಧರಿಸಿತ್ತು ಮೂರನೇದು ಅಂತ. ಸರ್, ನಾಲ್ಕನೇದಕ್ಕೆ DR ಗಾಡ್ಗಿಲ್ ಅಂತ ಎಷ್ಟೋ ಸರಿ ಆಪ್ಷನ್ ಕೊಟ್ಟಿದ್ದಾನೆ. ಹೌದು, ನಾಲ್ಕನೇದೇನಾದರೂ ಕೇಳಿ DR ಗಾಡ್ಗಿಲ್ ಅಂತ ಕೊಟ್ಟನಾ, ಓಕೆ, ಅದಕ್ಕೂ ಕೂಡ ನೀವು DR ಗಾಡ್ಗಿಲ್ ಅಂತಲೇ ಹಾಕಿ, ಯಾಕಂದರೆ ಎರಡಕ್ಕೂ ಕೂಡ ರೈಟ್ ಆಗುತ್ತೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 2025 ಕಲಾಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳಿದ್ದಾನೆ. ಪದ್ಮಭೂಷಣ ಕಲಾಕ್ಷೇತ್ರದಲ್ಲಿ ಕನ್ನಡದಲ್ಲಿ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಅನಂತ್ ನಾಗ್ ಅಂತ ನಾವು ಹೇಳ್ತೀವಿ. ನಮ್ಮ ಕರ್ನಾಟಕದವರು ಅವರಿಗೆ ನೀಡಿದ್ದಾರೆ, ಸರಿನಾ. ಬಟ್ ಅಲ್ಲಿ ಆಪ್ಷನ್ ಯಾವ್ದು ಕೊಟ್ಟಿದ್ರು ಅದರ ಮೇಲೆ ಹೋಗಬೇಕಾಗತ್ತೆ. ನಿಮಗೆ ಅಲ್ಲಿ ಎಲ್ಲವೂ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ನಿಮಗೆ ಅಫಿಷಿಯಲ್ ಆಗಿ ಗೌರ್ಮೆಂಟ್ ವೆಬ್ಸೈಟಲ್ಲೇ ಸಿಗುತ್ತೆ. 139 ಜನಕ್ಕೆ ಕೊಟ್ಟಿದ್ದಾರೆ. 139 ಜನಕ್ಕೆ ಪದ್ಮ ಅವಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 7 ಜನರಿಗೆ ಈ ಒಂದು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 19 ಜನಕ್ಕೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ರಿಮೈನಿಂಗ್ ಎಲ್ಲರೂ ಕೂಡ ಪದ್ಮಶ್ರೀ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗೋರು ಇವರು ಇಂಪಾರ್ಟೆಂಟ್ ಆಗ್ತಾರೆ. ಮತ್ತು ಡೆತ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾರ್ಯಾರು ಕೊಟ್ಟಿದ್ದಾರಲ್ಲ ಅವರು ಇಂಪಾರ್ಟೆಂಟ್ ಆಗುತ್ತಾರೆ. ಹಾಗೆ ಇನ್ನೊಂದು, ಅವರು ಯಾವುದಾದ್ರೂ ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದವರಾಗಿರಬೇಕು, ಕಲಾಕ್ಷೇತ್ರದಲ್ಲಿ ಸಂಬಂಧ ಹೊಂದಿದವರಾಗಿರಬೇಕು. ಅವರ ಒಂದು ರಾಜ್ಯವನ್ನು ಕೇಳ್ತಾನೆ. ಹಾಗೆ ಅವರಿಗೆ ಏನು ಕೊಟ್ಟರು ಅಂತ ಕೇಳ್ತಾನೆ. ಮೀನ್ಸ್ ಪದ್ಮ ಕೊಟ್ರಾ, ಪದ್ಮಶ್ರೀ ಕೊಟ್ರಾ ಅಥವಾ ಪದ್ಮಭೂಷಣಕ್ಕೆ ಕೊಟ್ರಾ ಅಂತ, ಸರಿನಾ. ಅದು ನೆನ್ಪಿಟ್ಕೊಳ್ಳಿ, ಇದು ಕೂಡ ನಿಮಗೆ ಕೇಳ್ಬೋದು. ಬಟ್ ರಿಮೈನಿಂಗ್ ಬೇರೆ ಎಲ್ಲರೂ ಕೂಡ ನಾನು ನೆನ್ಪಿಟ್ಕೊಳ್ತೀನಿ ಅಂದರೆ ಆಗಲ್ಲ. 139 ಜನರು ಕೂಡ ಕ್ಲಾಸಲ್ಲಿರೋ ಹುಡುಗಿರದೇ ಹೆಸರು ನೆನ್ಪಿಟ್ಕೊಳಕ್ಕಾಗಲ್ಲ. ಅಲ್ಲಿ ಎಲ್ಲರದ್ದು ಕೂಡ ನೆನ್ಪಿಟ್ಕೊಳಕ್ಕಾಗತ್ತಾ? ಆಗಲ್ಲ ಅದು. ಬಟ್ ಏನು ಅಂತಂದರೆ ಡೆತ್ ಆದವ್ರು ಏನಿದಾರಲ್ವ, ಮರಣೋತ್ತರವಾಗಿ ಕೊಟ್ಟಿರ್ತಕ್ಕಂತಹ ಏನು ಪ್ರಶಸ್ತಿಗಳಿದಾವಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಕೇಂದ್ರಾಡಳಿತ ಪ್ರದೇಶ ಕಾಯ್ದೆಯನ್ನು ಪರಿಚಯಿಸುವ ಮೂಲಕ ಎಷ್ಟು ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಈ 1963 ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಿ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ 3 ಪ್ರಮುಖ ಮಸೂದೆಗಳನ್ನು ಇತ್ತೀಚೆಗೆ ಸಂಸತ್ತಿನಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಯಾವ್ಯಾವ 3 ಮಸೂದೆ? ಒಂದು ಕೇಂದ್ರಾಡಳಿತ ಪ್ರದೇಶಗಳ ಕಾಯ್ದೆ 1963, ಇದನ್ನು ತಿದ್ದುಪಡಿ ಮಾಡಲಾಗಿದೆ. ಆ್ಯಂಡ್ ದೆನ್ ಸಂವಿಧಾನದ 130ನೇ ತಿದ್ದುಪಡಿ ಮಸೂದೆಯನ್ನು, ಸರಿನಾ, ತಿದ್ದುಪಡಿ ಮಸೂದೆ ಅದನ್ನು ಮಂಡಿಸಿದ್ದಾರೆ. ಆ್ಯಂಡ್ ದೆನ್ ಜಮ್ಮು ಕಾಶ್ಮೀರ ಪುನರ್ವಿಂಗಡಣೆ ತಿದ್ದುಪಡಿ ಮಸೂದೆ ಇದನ್ನು ಕೂಡ ಮಂಡಿಸಿದ್ದಾರೆ 2025. ಇವು ಮುಂದಿನ ವರ್ಷ ನೆನ್ಪಿಟ್ಕೊಳ್ಳಿ, ಸರಿನಾ. ಕೇಂದ್ರಾಡಳಿತ ಪ್ರದೇಶಗಳ ಕಾಯ್ದೆ 1963. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ರಾಜ್ಯಸಭೆಯಲ್ಲಿ ರೈಲ್ವೆ ಮಸೂದೆಯನ್ನು ಪರಿಚಯಿಸಿದವರು ಯಾರು ಅಂತ.
ಸರಿನಾ? ಸರ್ ಏನು ಕೊಟ್ಟೇ ಇಲ್ಲಲ್ಲ ಇಲ್ಲಿ, ಏನು ಕೊಡಲ್ಲ, ನಾನು ಕೊಡೋದು ಇಲ್ಲ. ಇದಕ್ಕೆ ನೀವೇ ಆನ್ಸರ್ ಹೇಳಬೇಕು, ಸರಿನಾ? ಯಾಕೆ ಇದಕ್ಕೆ ನೀವೇ ಆನ್ಸರ್ ಹೇಳಬೇಕು? ಇಲ್ಲಿ ನೋಡಿ, ರೈಲ್ವೆ ಮಸೂದೆ ಅಂತ ಇದೆಯಲ್ವಾ, ರೈಲ್ವೆ ಮಸೂದೆಯನ್ನು ಮಂಡಿಸೋರು ಯಾರಾಗಿರ್ತಾರೆ? ಏನು ಪ್ರಧಾನಮಂತ್ರಿ ಮಂಡಿಸಿರ್ತಾರ, ಅಥವಾ ವಿತ್ತ ಸಚಿವ ಮಂಡಿಸಿರ್ತಾರ, ಅಥವಾ ಈ ಒಂದು ರೈಲ್ವೆ ಸಚಿವರೇ ಮಂಡಿಸಿರ್ತಾರ? ಹೇಳ್ಬೋದಾ? ಹೇಳಿ ನೋಡೋಣ. ಇದಕ್ಕೆ ಕಾಮೆಂಟ್ ನೀವೇ ಮಾಡಿ, ಸರಿನಾ? ಈ ಕ್ವಶನ್ ಕೂಡ ರಿಪೀಟೆಡ್ ಕ್ವಶನ್. ಇದು ಆಲ್ರೆಡಿ ಒಂದು 3-4 ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ನಾನೇ ನಿಮಗೆ ಇದನ್ನು RPF ಅಲ್ಲಿ ಒಂದು 2-3 ಸರಿ ಹೇಳಿದ್ದೇನೆ, ಸರಿನಾ? ಸರ್ ಅವಾಗ ನಾನು ಇರಲಿಲ್ಲ, ಇವಾಗ ಬಂದಿದ್ದೀನಿ, ಓಕೆ. ಬಟ್ ಏನು ಅಂತಂದರೆ ಇದಕ್ಕೆ ನೀವೇ ಟ್ರೈ ಮಾಡಿ. ಆಪ್ಷನ್ ಕೊಡಲ ನಿಮಗೆ. ಆಪ್ಷನ್ ಎ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಆಪ್ಷನ್ ಬಿ ವಿತ್ತ ಸಚಿವೆ ಯಾರಿದ್ದಾರೆ ಅವರು, ನಿರ್ಮಲಾ ಸೀತಾರಾಮನ್, ಆಪ್ಷನ್ ಸಿ ಅಶ್ವಿನಿ ವೈಷ್ಣವ್, ಆಪ್ಷನ್ ಡಿ ನಿತಿನ್ ಗಡ್ಕರಿ, ಸರಿನಾ? ಸೊ ಇದಕ್ಕೆ ಹೇಳ್ಬೋದಾ ನೀವು? ಇವಾಗ ಹೇಳಿ ನೀವು. ಇದಕ್ಕೆ ನೀವು ಆನ್ಸರ್ನ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಲಿಟ್ರಲ್ ಅರಣ್ಯವು ಯಾವುದಕ್ಕೆ ಸೇರಿದೆ ಅಂತ ಕೇಳಿದ್ದಾನೆ. ಈ ಕ್ವಶನ್ ಕೂಡ ರಿಪೀಟೆಡ್ ಕ್ವಶನ್ ನೋಡಿ. ಇದು ಲಿಟ್ರಲ್ ಬಗ್ಗೆ ನಾನು ಹೇಳಿದ್ದೇನೆ. ಲಿಟ್ರಲ್ ಅರಣ್ಯ ಅಂತ ನಾವು ಯಾವುದನ್ನು ಕರಿತೀವಿ? ಈ ಮ್ಯಾಂಗ್ರೋ ಅರಣ್ಯ ಏನಿದೆ ಅಲ್ವಾ, ಆ ಮ್ಯಾಂಗ್ರೋ ಅರಣ್ಯವನ್ನೇ ನಾವು ಲಿಟ್ರಲ್ ಅರಣ್ಯ ಅಂತ ಕೂಡ ಕರಿತೀವಿ. ಲಿಟರಲ್ ಅಂತ ನಾವು ಕರಿತೀವಿ. ಅದು ಲಿಟರಲ್ 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 ಅರಣ್ಯ ಅಂತಂದ್ರೆ ಏನು ಅಂದರೆ, ಕರಾವಳಿ ಒಂದು ಪಕ್ಕದಲ್ಲಿ ಬೆಳೀತಕ್ಕಂಥ ಕಾಡುಗಳನ್ನು ನಾವು ಲಿಟ್ರಲ್ ಕಾಡುಗಳು ಅಂತ ಕರಿತೀವಿ. ಸೊ ನಾವು ನಾರ್ಮಲಿ ಜನರಲ್ ವರ್ಡಲ್ಲಿ ಮ್ಯಾಂಗ್ರೋವ್ ಸಸ್ಯಗಳು, ಮ್ಯಾಂಗ್ರೋವ್ ಮರಗಳು ಅಂತ ನಾವು ಕರಿತೀವಿ, ಸರಿನಾ? ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ SGSY ಭಾರತದಲ್ಲಿ 1999ರಲ್ಲಿ ಪ್ರಾರಂಭವಾಯಿತು. ಗ್ರಾಮೀಣ ಬಡವರಿಗೆ ಸ್ವ ಉದ್ಯೋಗ ಅವಕಾಶಗಳನ್ನು ಒದಗಿಸುವ, ಅವರನ್ನು ಸ್ವಸಹಾಯ ಗುಂಪುಗಳಾಗಿ ಸಂಘಟಿಸುವ ಮತ್ತು ಅವರನ್ನು ಬಡತನ ರೇಖೆಗಿಂತ ಮೇಲಕ್ಕೆ ತರುವ ಉದ್ದೇಶದಿಂದ ಈ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ, ಸರಿನಾ? ಈ ಯೋಜನೆಯನ್ನು ನಂತರ 2011ರಲ್ಲಿ NRLM ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಎಂದು ಮರುನಾಮಕರಣ ಮಾಡಲಾಯಿತು, ಸರಿನಾ? ಇದು ಯಾವಾಗ ಬಂದಿದೆ? SGSY 1999ರಲ್ಲಿ ಬಂದಿದೆ. ಅದು ಮರುನಾಮಕರಣ ಯಾವಾಗಿದೆ? 2010ರಲ್ಲಿ. ಅದು ಏನಂತ ಆಗಿದೆ? ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಆಗಿದೆ, ಸರಿನಾ? ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ನಾವು ಕರಿತೀವಿ. ಸೊ ಇದು ಯಾವಾಗಿದೆ ಅಂದರೆ 2011ರಲ್ಲಿ ಆಗಿದೆ. ಇದು ಕೂಡ ನೆನ್ಪಿಟ್ಕೊಳ್ಳಿ. ಕೇಳ್ಬೋದು, ಕೇಳ್ತಾನೆ ಈ ಕ್ವಶನ್ ಕೇಳಿದ್ದಾನೆ. ಈ ಕ್ವಶನ್ ಏನಿದೆ ಅಲ್ವಾ, ಈ ಕ್ವಶನ್ ರಿಪೀಟೆಡ್ ಕ್ವಶನ್. ಇದು NRLM ಯಾವಾಗ ಬಂತು ಅಂತ. ಆ್ಯಂಡ್ ದೆನ್ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಆ ಹೆಸರು ಏನಂತ ಹೇಳ್ಬೋದಾ? ದೀನ್ ದಯಾಳ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಮರ್ತ್ಯ ಸೇನ್ ಮತ್ತು ಯಾರು ಸಿದ್ಧಪಡಿಸಿದರು? ಈ ಕ್ವಶನ್ ರಿಪೀಟೆಡ್ ಕ್ವಶನ್. ಇದು ಕೂಡ ಹೇಳಿದ್ದೇನೆ. ಯಾರು? ಈ ನಮ್ಮ ಭಾರತದ ಅಮರ್ತ್ಯ ಸೇನ್, ಹಾಗೆ ಪಾಕಿಸ್ತಾನದ ಮೆಹಬೂಬುಲ್ ಹಕ್ ಅವರು. ನಿಮ್ಗೆ ಏನಾದರೂ ಆಪ್ಷನ್ನು ಹೀಗೆ ಕೊಡ್ಬೋದು, ಕ್ವಶನ್ ಹೀಗೆ ಕೇಳ್ಬೋದು. ಏನು ಅಂತಂದರೆ, ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಂಕದ ಬಗ್ಗೆ ಮೊದಲು ಮಾಹಿತಿಯನ್ನು ನೀಡಿದವರು ಯಾರು, ಮೊದಲು ಪ್ರಸ್ತಾಪವನ್ನು ಮಾಡಿದವರು ಯಾರು, ಅದಕ್ಕೆ ಮೂಲ ಹಕ್ಕುದಾರರು ಯಾರು ಅಂತ ಕೇಳ್ಬೋದು. ಸೊ ಈ ರೀತಿ ಡಿಫ್ರೆಂಟಾಗಿ ಕೇಳಿ ನಿಮಗೆ ಆಪ್ಷನ್ ಕೊಡ್ಬೋದು. ಆಪ್ಷನ್ ಏನಂತ ಕೊಡ್ಬೋದು? ಆಪ್ಷನ್ ಎ ಅಮರ್ತ್ಯ ಸೇನ್, ಆಪ್ಷನ್ ಬಿ ಮೆಹಬೂಬುಲ್ ಹಕ್, ಆಪ್ಷನ್ ಸಿ ನಾಗೇಂದ್ರ ಸಿಂಗ್, ಆಪ್ಷನ್ 4 ಅಭಿಜಿತ್ ಸಿಂಗ್ ಅಂತ ಕೊಡ್ಬೋದು. ಸೊ ಅವಾಗ ನೀವು ಯಾವುದಂತ ಹೇಳ್ತೀರಾ? ಸರ್ A B ಎರಡೂ ಆಗುತ್ತೆ ಸರ್, ಅಮರ್ತ್ಯ ಸೇನ್ ಮತ್ತು ಮೆಹಬೂಬುಲ್ ಹಕ್ ಆಗಲ್ಲ. ಯಾಕಾಗಲ್ಲ ಅಂತಂದರೆ ಆಪ್ಷನ್ ಬಿ ಮಾತ್ರ ರೈಟ್, ಮೆಹಬೂಬುಲ್ ಹಕ್ ಅಂತ ಮಾತ್ರ ಆಗುತ್ತೆ, ಸರಿನಾ? ಪ್ರಿಫರೆನ್ಸ್ ಮೇಲೆ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಎರಡೂ ಕೂಡ A B ಅಂತ ಎರಡೂ ಕೊಟ್ಟಿದ್ದ, ಓಕೆ, ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಮೂಲ ಹಕ್ಕುದಾರರು ಅಂತ ಕೇಳಿದ್ರೆ, ಅಥವಾ ನಮ್ಮ ಮೊದಲ ಬಾರಿಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ಅವಾಗಲೂ ಹೇಳಬೇಕಿರೋರು ಅಂದರೆ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಮೆಹಬೂಬುಲ್ ಹಕ್ ಅಂತ ನಾವು ಹೇಳ್ತೀವಿ, ಸರಿನಾ? ಸೊ ಇವರು 1990ರಲ್ಲಿ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಜೊತೆಗೆ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಒಂದು ಅಭಿವೃದ್ಧಿಯನ್ನು ಪಡಿಸ್ತಾರೆ, ಸರಿನಾ? ಮೀನ್ಸ್ ಅದೊಂದು ಸೂಚ್ಯಂಕವನ್ನು ಅಭಿವೃದ್ಧಿಯನ್ನು ಪಡಿಸ್ತಾರೆ. ಸೊ ಇದು ಮೊದಲನೇದಾಗಿ ಪ್ರಕಟಗೊಂಡಿರೋದು ಯಾವಾಗ? HDR ರಿಪೋರ್ಟ್ ಫಸ್ಟ್ ಟೈಮ್ ಬಂದಿರೋದು ಯಾವಾಗ ಅಂತ ಕೇಳ್ತಾನೆ? 1995ರಲ್ಲಿ ಫಸ್ಟ್ ಟೈಮ್ HDR ರಿಪೋರ್ಟ್ ಬರುತ್ತೆ, ಸರಿನಾ? ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ನಾವು ಹೇಳ್ತೀವಿ, ಅಥವಾ ಇಂಡೆಕ್ಸ್ ಅಂತ ನಾವು ಹೇಳ್ತೀವಿ. ಅದು ರಿಪೋರ್ಟ್ ಬಂದಿರೋದು ಯಾವಾಗ ಅಂದರೆ 1995. ಈ ಕ್ವಶನ್ ಆಲ್ರೆಡಿ ಒಂದು ಶಿಫ್ಟಲ್ಲಿ ಕೇಳಿದ್ದಾನೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಬಿಡುಗಡೆ ಯಾವಾಗಿತ್ತು ಅಂತ ಹೇಳ್ಬೋದಾ? 1999ನಲ್ಲಿ. ಈ ಕ್ವಶನ್ ಕೇಳಿದ್ದಾನೆ ನೋಡಿ. KPSCಯಲ್ಲಿ ಕೇಳಿದಾನೋ ಅಥವಾ ಯಾವ ಡಿಪಾರ್ಟ್ಮೆಂಟಲ್ಲಿ ಕೇಳಿದಾನೆ ನನಗೆ ಗೊತ್ತಿಲ್ಲ, ಬಟ್ ಈ ಕ್ವಶನ್ ಕೇಳಿದ್ದಾನೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ನಿಮಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ದೆನ್ ಇದನ್ನು ಪ್ರಕಟಣೆ ಮಾಡೋರು ಯಾರು? UNDP ಅವರು ಪ್ರಕಟಣೆ ಮಾಡ್ತಾರೆ ಇದನ್ನು, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಓಕೆ, ಸಂವಹನ ಮಳೆ ಹೇಗಾಗುತ್ತೆ ಅಂತ ಕೇಳಿದಾನೆ. ಕನ್ವೆನ್ಷನ್ ರೇನ್ ಹೇಗಾಗುತ್ತೆ ಅಂತ. ಏನು ಅಂತಂದರೆ, ಭೂಮಿಯು ಬಿಸಿಯಾಗುವುದರಿಂದ ಈ ಒಂದು ಸಂವಹನ ಮಳೆ ಆಗುತ್ತದೆ, ಸರಿನಾ? ಸೊ ಕನ್ವೆಕ್ಷನ್ ರೇನ್ ಹೇಗಾಗುತ್ತೆ ಅಥವಾ ಈ ಒಂದು ಸಂವಹನ ಮಳೆ ಹೇಗಾಗುತ್ತೆ ಅಂತ ಕೇಳಿದ್ರೆ, ಭೂಮಿ ಬಿಸಿ ಆಗುವುದರಿಂದ ಈ ಒಂದು ಸಂವಹನ ಮಳೆ ಎಂಬುದು ಆಗುತ್ತೆ. ಇದರಿಂದಾಗಿ ಗಾಳಿಯು ಬಿಸಿಯಾಗುತ್ತದೆ, ಮೇಲಿರುತ್ತದೆ, ತಣ್ಣಗಾಗುತ್ತದೆ ಮತ್ತು ಸಾಂದ್ರೀಕರಿಸುತ್ತದೆ. ಇದರಿಂದಾಗಿ ಮೋಡಗಳು ರೂಪುಗೊಳ್ಳುತ್ತವೆ, ಇದು ಮಳೆಯಾಗುತ್ತದೆ. ಆದ್ದರಿಂದ ಸರಿಯಾದ ಉತ್ತರ ಎ, ಭೂಮಿಯು ಬಿಸಿಯಾಗುವುದು. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಭೂಮಿಯು ಬಿಸಿಯಾಗುವುದರಿಂದ ಈ ಒಂದು ಸಂವಹನ ಮಳೆ ಅನ್ನೋದು ಆಗುತ್ತೆ ಅನ್ನೋದು ಗೊತ್ತಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ದೆಹಲಿ ಸರ್ಕಾರ ಎಷ್ಟು ಖೇಲೋ ಇಂಡಿಯಾ ಕೇಂದ್ರಗಳನ್ನು ಸ್ಥಾಪಿಸಿದೆ? ಯಾರು ಖೇಲೋ ಇಂಡಿಯಾ
ಕೇಂದ್ರಗಳನ್ನು ಸ್ಥಾಪಿಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಝೂಮರ್ ನೃತ್ಯವು ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಅಂತ ಕೇಳಿದ್ದಾನೆ. ಝೂಮರ್ ನೃತ್ಯ ಇದು ಮೇನ್ಲಿ ಕಂಡುಬರೋದು ಎಲ್ಲಿ ಅಂತಂದರೆ ಅಸ್ಸಾಮಲ್ಲಿ ಕಂಡುಬರುತ್ತೆ, ಸರಿನಾ? ಯಾವುದು ಝೂಮರ್ ನೃತ್ಯ. ಆ್ಯಂಡ್ ದೆನ್ ಈ ಅಸ್ಸಾಂನ ಹೊರತಾಗಿ ಈ ಜಾರ್ಖಂಡಲ್ಲೂ ಕೂಡ ಕಂಡುಬರುತ್ತೆ, ಸರಿನಾ? ಜಾರ್ಖಂಡಲ್ಲೂ ಕೂಡ ಕಂಡುಬರುತ್ತೆ. ಜಾರ್ಖಂಡ್, ಛತ್ತೀಸ್ಗಢ, ಬಿಹಾರ್ ಪಾರ್ಟಲ್ಲಿ ಮತ್ತು ಈ ಒಂದು ವೆಸ್ಟ್ ಬೆಂಗಾಲ್ ಪಾರ್ಟಲ್ಲೂ ಕೂಡ ಕಂಡುಬರುತ್ತೆ, ಎಸ್ಪೆಷಲಿ ಡಾರ್ಜಿಲಿಂಗ್ ಏರಿಯಾಗಳಲ್ಲಿ, ಸರಿನಾ? ಬಟ್ ಇಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ ಯಾವುದನ್ನು ನೋಡ್ತೀವಿ ಅಂದರೆ ಅಸ್ಸಾಂ ಅಂತ ನೋಡ್ತೀವಿ. ಝೂಮರ್ ನೃತ್ಯ ಯಾವೊಂದು ರಾಜ್ಯದ ಜಾನಪದ ನೃತ್ಯವಾಗಿದೆ? ಅಸ್ಸಾಂ ರಾಜ್ಯದ ಜಾನಪದ ನೃತ್ಯವಾಗಿದೆ. ಚಹಾ ಕಾರ್ಮಿಕ ಸಮುದಾಯಗಳ ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದೆ. ಇದನ್ನು ಮುಖ್ಯವಾಗಿ ಸುಗ್ಗಿಯ ಋತು, ವಿವಾಹ ಸಮಾರಂಭಗಳು ಅಥವಾ ಸಾಮಾಜಿಕ ಕೂಟಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಯಾವುದು? ಝೂಮರ್ ನೃತ್ಯವು ಜಾರ್ಖಂಡ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಬುಡಕಟ್ಟು ಗುಂಪುಗಳಲ್ಲಿ ತನ್ನ ಮೂಲವನ್ನು ಹೊಂದಿದ್ದರೂ ಅದು ಅಸ್ಸಾಂನ ಚಹಾ ತೋಟ ಸಮುದಾಯಗಳಲ್ಲಿ ಜನಪ್ರಿಯವಾಗಿದೆ ಮತ್ತು ಆದ್ದರಿಂದ ಇದನ್ನು ಅಸ್ಸಾಂನ ಜಾನಪದ ನೃತ್ಯವೆಂದು ಪರಿಗಣಿಸಲಾಗುತ್ತದೆ. ಏನಾದರೂ ಅಸ್ಸಾಂ ಕೊಡಲಿಲ್ಲ ಅಂದರೆ ಡೈರೆಕ್ಟ್ ನೀವು ಬರೋದೆಲ್ಲಿ, ಎಲ್ಲಿ ಬರ್ತೀರಾ? ಜಾರ್ಖಂಡ್ಗೆ ಬರಬೇಕು, ಸರಿನಾ? ಆ್ಯಂಡ್ ದೆನ್ ಜಾವಾ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ನಡೀತದೆ? ಜಾವಾ ಫೆಸ್ಟಿವಲ್ ನಡೆಯೋದು ಜಾರ್ಖಂಡ್ ರಾಜ್ಯದಲ್ಲಿ ನಡೀತದೆ, ಸರಿನಾ? ಅದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 335ನೇ ವಿಧಿಯು ಯಾವ ಕ್ಷೇತ್ರದಲ್ಲಿ SC ಮತ್ತು ST ಮೀಸಲಾತಿಯನ್ನು ಅನುಮತಿಸುತ್ತದೆ ಅಂತ ಕೇಳಿದ್ದಾನೆ, ಸರಿನಾ? ರಾಜ್ಯದ ಆಡಳಿತ ಕ್ಷೇತ್ರದಲ್ಲಿ SC ಮತ್ತು ST ಅವರಿಗೆ ಮೀಸಲಾತಿಯನ್ನು ಅನುಮತಿಸುತ್ತದೆ. ಯಾವ ಒಂದು ವಿಧಿ? 335ನೇ ವಿಧಿ. ಯಾವುದರಲ್ಲಿ? ರಾಜ್ಯದ ಆಡಳಿತ ಕ್ಷೇತ್ರದಲ್ಲಿ 335ನೇ ವಿಧಿ SC ST. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, DRDO ಅಭಿವೃದ್ಧಿಪಡಿಸಿದ ಸ್ಕ್ರಾಮ್ ಜೆಟ್ ಎಂಜಿನ್ನಲ್ಲಿ ಸ್ಕ್ರಾಮ್ ಜೆಟ್ ದಹನಕಾರಿ 1000 ಸೆಕೆಂಡ್ಗಳಿಗಿಂತ ಹೆಚ್ಚು ಕಾಲ ಸೂಪರ್ ಸಾನಿಕ್ ದಹನವನ್ನು ಎಲ್ಲಿ ಸಾಧಿಸಿತು ಅಂತ ಕೇಳಿದ್ದಾನೆ. ಎಲ್ಲಿ ಅಂತಂದರೆ ಹೈದರಾಬಾದ್ನಲ್ಲಿ ಸಾಧಿಸಿದೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗೂಗಲ್ ಬೀಮ್ ಎಂದರೇನು ಅಂತ ಕೇಳಿದ್ದಾನೆ. ಗೂಗಲ್ ಬೀಮ್ ಅಂದರೆ ಏನಿಲ್ಲ, ವಿಡಿಯೋ ಕಾಲ್. ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡ್ತಿರಲ್ವಾ, ಸೇಮ್ ವಿಡಿಯೋ ಕಾಲ್. ಬಟ್ ಈ ವಿಡಿಯೋ ಕಾಲ್ ಹೇಗೆ ಅಂತಂದರೆ, ಎಲ್ಲೋ ನೀವು ಬೆಂಗಳೂರಲ್ಲಿ ಕೂತಿರೋ ವ್ಯಕ್ತಿ ನಿಮ್ಮ ಮುಂದ್ಗಡೆ ಇದ್ರೆ ಬಂದು ಕಾಣ್ತಾನೆ. ಇಲ್ಲಿ ವಿಡಿಯೋ ಕಾಲಲ್ಲಿ ನಿಮ್ಗೆ ಕಾಣಲ್ಲ, ಮೀನ್ಸ್ ನಾರ್ಮಲ್ ವಾಟ್ಸಪ್ಪಲ್ಲಿ ನಿಮಗೆ ಕಾಣಲ್ಲ. ಅಲ್ಲಿ ಅವ್ರ ರೂಮಲ್ಲೇ ಕೂತಾಗ ಕಾಣ್ತಾನೆ, ಸರಿನಾ? ಬಟ್ ಇಲ್ಲಿ ಹೇಗೆ ಅಂತಂದರೆ ಆತ 3D ಮೂಲಕ ನಿಮ್ಮ ಮುಂದೆ ಕಾಣಿಸ್ತಾನೆ. ಏನು ಗುರು, ಅವ್ನು ಕಪಾಳಿ ಕೊಡ್ಬೋದು ನೀವು ಏನಾದರೂ ತಪ್ಪು ಮಾಡಿದ್ದ ಅಂತಂದರೆ, ಸರಿನಾ? ಸೊ ಇದೊಂದು ಬೆಸ್ಟ್ ಆಪ್ಷನ್ ಇದೆ ನೋಡಿ, ಬಟ್ ಅವರಿಗೆ ಏಟ್ ಬೀಳಲ್ಲ ಅಷ್ಟೇ. ಇದೇನಂದರೆ ಗೂಗಲ್ ಬೀಮ್ ಎಂಬುದು AI ಚಾಲಿತ 3D ವಿಡಿಯೋ ಕರೆ ವೇದಿಕೆಯಾಗಿದ್ದು ಇದು ವಿಡಿಯೋ ಕರೆ ಹೊಸ ವ್ಯಾಖ್ಯಾನವನ್ನು ನೀಡುತ್ತದೆ. ಈ ತಂತ್ರಜ್ಞಾನವು 2D ವಿಡಿಯೋ ಸ್ಕ್ರೀನ್ಗಳನ್ನು ನೈಜ ಮತ್ತು ತಲ್ಲೀನಗೊಳಿಸುವ 3D ಆಗಿರುವಂತೆ ಪರಿವರ್ತಿಸುತ್ತದೆ. ನಿಮ್ಮ ಮುಂದೆ ಇರುವ ವ್ಯಕ್ತಿ ನಿಮ್ಮ ಮುಂದೆ ಕುಳಿತಿರುವಂತೆ ಭಾಸವಾಗ್ತದೆ ಅಷ್ಟೇ, ಮುಂದೆ ಬಂದು ಕೂಡಲ್ಲ, ಸರಿನಾ? ಅದಕ್ಕೆಲ್ಲ ಮತ್ತೆ ಟಿಕೆಟ್ ಎಲ್ಲ ಬೇಕು, ಇಲ್ಲಾಂದರೆ ಅವ್ರಿಗೆ ಕೂಡ ಆಧಾರ್ ಕಾರ್ಡ್ ಬೇಕಾಗ್ತದೆ. ಆ್ಯಂಡ್ ದೆನ್ ಇನ್ನೊಂದು ಇದಕ್ಕೆ ಸ್ಪೆಷಾಲಿಟಿ ಏನು ಅಂತಂದರೆ ಕನ್ನಡಕಗಳು ಬೇಕಾಗಲ್ಲ. ನಾರ್ಮಲ್ ನಾವು 3D ಫಿಲ್ಮ್ ಏನಾದರೂ ನೋಡಿದ್ರೆ ಅಥವಾ 3D ಏನಾದರೂ ವಿಡಿಯೋ ನಾವು ನೋಡಬೇಕು ಅಂದರೆ ನಾವು ಇದನ್ನು ಯೂಸ್ ಮಾಡ್ತೀವಿ, ಕನ್ನಡಕಗಳನ್ನು ಯೂಸ್ ಮಾಡ್ತೀವಿ. ಬಟ್ ಇದಕ್ಕೆ ಹೇಗೆ ಅಂದರೆ ಕನ್ನಡಕ ಬೇಕಾಗಿಲ್ಲ, ಜಸ್ಟ್ ನೀವು ಬೇರೆಯಿಂದ ನೀವು ಇದನ್ನು ನೋಡ್ಬೋದು, ಮೀನ್ಸ್ ಏನೋ ನೀವು ಫೀಲ್ ಮಾಡ್ಬೋದು ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ನೆಕ್ಸ್ಟ್ ಪ್ರಶ್ನೆ ಎಲ್ಲ ಇಷ್ಟ ಎಂಡ್ ಆಯಿತು. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC 22 ಆಗಸ್ಟ್ ಫಸ್ಟ್ ಶಿಫ್ಟ್ನ ಎಕ್ಸಾಮ್ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.